14 ವರ್ಷದ ಬಾಲಕನದ್ದು ಆಟ ಆಡುವಂಥ ವಯಸ್ಸು. ಬೆಳಗಿನ ತಿಂಡಿ ತಿಂದು ಆಟ ಆಡೋಕ್ಕೆ ಅಂತ ಹೋದ ಆತ ಮನೆಗೆ ಬಂದಿದ್ದು ಮಾತ್ರ ಹೆಣವಾಗಿ. ಬೆಂಗಳೂರು ಜಲಮಂಡಳಿ ಮಾಡಿದ ಆ ಎಡವಟ್ಟಿನಿಂದ ಆ ಬಾಲಕ ಸಾವಿನ ಮನೆ ಸೇರಿದ್ದಾನೆ. ಡೀಟೇಲ್ಸ್ಗಾಗಿ ಈ ಸ್ಟೋರಿ ನೋಡಿ. 3 ದಿನದ ಹಿಂದೆ ನಾಪತ್ತೆಯಾಗಿದ್ದ ಬಾಲಕ ಹೆಣವಾಗಿ ಪತ್ತೆ. ಜಲಮಂಡಳಿಯ ಗುಂಡಿಗೆ ಬಿದ್ದು 14 ವರ್ಷದ ಬಾಲಕ ಸಾವು. ಬಾಲಕ 3 ದಿನದಿಂದ ಕಾಣಿಸ್ತಾ ಇಲ್ಲ ಅಂತ ಪೋಷಕರು ಸ್ಥಳೀಯರು ಹುಡುಕಾಟ ನಡೆಸ್ತಾ ಇದ್ರು. ಆದರೆ ಬಾಲಕ 3 ದಿನದ ಬಳಿಕ ಜಲಮಂಡಳಿ ಪೈಪ್ಲೈನ್ನ ಚೇಂಬರ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಈ ಫೋಟೋದಲ್ಲಿದ್ದಾನಲ್ಲ, ಈತನೇ 14 ವರ್ಷದ ಪ್ರೀತಮ್. ಎಲ್ಲರಂತೆ ಆಟ ಆಡುವ ವಯಸ್ಸು. ಆದರೆ BWSSP ಅವರು ಮಾಡಿದ ಅವಾಂತರದಿಂದ ಈತ ಸಾವಿನ ಮನೆ ಸೇರಿದ್ದಾನೆ. ಜನವರಿ 26ರಂದು ಆಟ ಆಡೋದಕ್ಕೆ ಅಂತ ಮನೆಯಿಂದ ಆಚೆ ಹೋಗಿದ್ದಾನೆ ಪ್ರೀತಮ್. ಆಟವಾಡುತ್ತಾ ಈ ನೀರಿನ ಸಂಗ್ರಹಾಲಯಕ್ಕೆ ಬಳಸೋ ಸಂಪಿಗೆ ಬಿದ್ದಿದ್ದಾನೆ. ನಂತರ ಪೋಷಕರು ಸಾಕಷ್ಟು ಹುಡುಕಾಟ ಮಾಡಿ ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲಿಸಿದ್ರು. ಪೊಲೀಸರು ಸಹ ಹುಡುಕಾಟ ನಡೆಸಿದ್ರು ಕೂಡ ಬಾಲಕ ಪತ್ತೆಯಾಗಿರ್ಲಿಲ್ಲ. ಬುಧವಾರ ತಿಂಡಿ ಮಾಡ್ಕೊಂಡು ಹೋದೆ, ಮನೆಯಿಂದ ಈಚೆ ಹೋದ, ಬರ್ನೇ ಇಲ್ಲ. ಕಂಪ್ಲೇಂಟ್ ಯಾರು ಬರ್ನಿಲ್ಲ, ಪೊಲೀಸ್ನವ್ರು ಯಾರು ಏನು ಮಾಡ್ನಿಲ್ಲ. ನಾನು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಂದು ಬರ್ನೇ ಇಲ್ಲ. ಅವರು ಇಲ್ಲ ಕನಕಪುರದಲ್ಲಿ ಎಲ್ಲೋ ಈ ಕೆಲಸ ಐತೆ ಅಂತಂದ್ರು. ಇಲ್ಲಿ ಕೆಲಸನೇ ಇಲ್ಲ, ಅವ್ರಿಗೆ ಅಲ್ಲಿಗೆ ಹೋಗ್ಬಿಟ್ಟವ್ರೆ ಅಂತ, ಸ್ಟೇಷನ್ ಯಾರು ಇಲ್ಲ ಅಂತ ಹೇಳಿದ್ರು. ಅದಕ್ಕಿಂತ ಆಯ್ತು 4-5 ದಿವಸದ ಕಾಣ್ತಾನೆ ಇಲ್ಲ, ಯಾರು ಬಂದು ನೋಡ್ಲಿಲ್ಲ, ಏನಿಲ್ಲ. BWSGS ಕಾಮಗಾರಿಕೆ ಅಲ್ಲಿ ಇನ್ನು ಪ್ರೀತಮ್ ಮನೆಯವರೇ ಆತನಿಗಾಗಿ BWSSP ಅವರು ಕಾಮಗಾರಿಯ ನಿಮಿತ್ತ ಕಟ್ಟಿದ್ದ ಸಂಪ್ ಬಳಿ ಹೋಗಿ ಹುಡುಕಾಟ ನಡೆಸಿದ್ರು. ಜನವರಿ 1ರಂದು ಸಂಜೆ ಸಮಯದಲ್ಲಿ ಆತ ಹೆಣವಾಗಿ ಪತ್ತೆಯಾಗಿರೋದನ್ನ ಪೊಲೀಸರಿಗೆ ಮನೆಯವರೇ ತಿಳಿಸಿದ್ದಾರೆ. ಇನ್ನು ಮೃತದೇಹವನ್ನ ನೋಡಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. 14 ವರ್ಷ ಸಾಕಿ ಸಲಹಿದ ಮಗನನ್ನ ಕಳೆದುಕೊಂಡ ಮನೆಯವರು BWSSP ಬೇಜವಾಬ್ದಾರಿತನಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ನಮ್ಮನೆಗೆ ಬಂದಿದ್ದು, ಬೆಳಿಗ್ಗೆ ಟಿಫನ್ ಮಾಡೋದಕ್ಕೆ ಬಂದಿದ್ದಾನೆ. ಟಿಫನ್ ಮಾಡ್ಕೊಂಡು ನಮ್ಮ ತಂಗಿ ಮನೆ ಪಕ್ಕದಲ್ಲೇ ಇರೋದು, ಅಲ್ಲಿರ್ತಾನೆ ಅಂತ ನಾವು ತಿಳ್ಕೊಂಡ್ವಿ. ನಮ್ಮ ಮನೆಯಿಂದ ಹೋಗಿದ್ದಾನೆ ತಿಂಡಿ ತಿಂದು, ಮತ್ತೆ 9:15 ಹೋಗಿದ್ದಾನೆ. ಸಾಯಂಕಾಲವರೆಗೂ ನಾವು ನೋಡ್ಕೊಂಡಿಲ್ಲ, ಯಾಕಂದರೆ ಅವ್ರ ಮನೇಲಿ ಇರ್ತಾನೆ ಅಂತ ನೋಡ್ಕೊಂಡ್ವಿ. ಸಾಯಂಕಾಲ ನಮ್ಮ ತಂಗಿ ಕೆಲಸದಿಂದ ಬಂದು ನಮ್ಮ ಪ್ರೀತಿ ಎಲ್ಲಿ ಅಂತ ಕೇಳಿದ್ರೆ, ಇಲ್ಲಮ್ಮ ಅಲ್ಲೇ ಇರಬೇಕು ಅಂದರೆ ಅಲ್ಲಿಲ್ಲ. ಬಂದು ನೋಡಿದ್ರೆ ಮನೇಲೆ ಕೀ ಇದೆ, ಆ ಹುಡುಗ ಮಾತ್ರ ಕಾಣ್ತಾ ಇಲ್ಲ. ಆಮೇಲೆ ಹುಡ್ಕೊಂಡು ಹೋಗಿ ಸ್ಟೇಷನ್ಗೆಲ್ಲ ಹುಡುಕಿದ್ವಿ, ತುಂಬ ಕಡೆ ಹುಡುಕಿದ್ವಿ. ರಾತ್ರಿ 10 ಗಂಟೆವರೆಗೂ ಹುಡುಕಿದ್ವಿ. ಹುಡುಕಿದ ತಕ್ಷಣ ಸ್ಟೇಷನ್ಗೆ ಹೋಗಿ ಕಗ್ಲಿಪುರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಅವರು ಸರಿ ಬೆಳಗ್ಗೆ ಇವಾಗ ಯಾರು ಇಲ್ಲಮ್ಮ, ಬೆಳಗ್ಗೆ ಬರ್ತೀವಿ, ಬೆಳಗ್ಗೆ ಒಂದ್ಸರಿ ಬಂದು FRI ಕೊಡಿ ಅಂತ ಹೇಳಿದ್ರು. ಈಗಾಗಲೇ 5ಕ್ಕಿಂತ ಹೆಚ್ಚು ಜೀವಗಳು ಈ ಮೃತ್ಯು ಕೂಪದಂತಹ ಸಂಪ್ಗೆ ಬಿದ್ದು ಬಲಿಯಾಗಿದ್ದಾರೆ. ಆದರೂ ಕೂಡ ಸಂಪ್ನ ಮುಚ್ಚಳವನ್ನ ಮುಚ್ಚದೆ ಅಧಿಕಾರಿಗಳು ಕಳ್ಳಾಟವಾಡ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.